ಇದು ಒಂದು ಪ್ರತಿಷ್ಠೆಯ ಚುನಾವಣೆ ಆಗಿದೆ. ಮೊದಲನೇದಾಗಿ ನಾವೆಲ್ಲ ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅಪ್ಪಾಜಿಯವ್ರನ್ನ ನಾವು 5 ವರ್ಷಕ್ಕೆ ಆಯ್ಕೆ ಮಾಡಿದ್ದೀವಿ, ಹೌದಾ? ಈಗ ಅಪ್ಪಾಜಿಯವರು ಡಿಸೆಂಬರ್ 14ನೇ ತಾರೀಕು ತೀರ್ಕೊಂಡ್ಮೇಲೆ ಆ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಯಾರು ಸಮೀಕ್ಷೆಗಳು ಮಾಡಿದ್ದಾರೆ. ಸಮೀಕ್ಷೆ ಮಾಡಿದ್ಮೇಲೆ ಎಲ್ಲಾ ರೀತಿಯಲ್ಲಿ ಯಾವ ವ್ಯಕ್ತಿ ಗೆಲ್ತಾರೆ ಅನ್ನೋ ಫ್ಯಾಕ್ಟರ್ ಮೇಲೆ ಇವತ್ತು ಸೆಲೆಕ್ಟ್ ಮಾಡಿರೋದು ಸಮಶಾಮ್ನವ್ರವ್ರನ್ನ. ಸೊ ಆದ್ರಿಂದ ನಾವೆಲ್ಲರೂ ಒಂದಿಷ್ಟು ಸ್ವಾಭಿಮಾನ ಅನ್ನೋದನ್ನ ಇಟ್ಕೊಂಡು ಇವತ್ತು ಅಪ್ಪಾಜಿಯವ್ರನ್ನ ಭದ್ರಕೋಟೆ ಅಂತ ಹೇಳ್ತೀವಿ ಕಾಂಗ್ರೆಸ್ ಇಂದ. ಅದನ್ನೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡು, 2 ಕ್ಷೇತ್ರದಲ್ಲಿ ಚುನಾವಣೆ ಇದೆ. ಇಡೀ ಸರ್ಕಾರ ಇಲ್ಲಿದೆ, ಬಿಜೆಪಿ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಇನ್ಯಾರ್ಯಾರು ಇಂಡಿಪೆಂಡೆಂಟ್ನವರು ಅವರು ನಡೆಸ್ತಾ ಇದ್ದಾರೆ. ಸೊ ಎಲ್ಲಾ ಪ್ರಯತ್ನದಲ್ಲಿ ನಮ್ಮ ಬದ್ಧತೆ ಯಾವ ರೀತಿ ಇರಬೇಕು, ಇದು ಒಂದು ನಿರ್ಣಾಯಕ ಚುನಾವಣೆ ಆಗಿದೆ. ಆದ್ರಿಂದ ನೀವೆಲ್ಲರೂ ಒಂದು ವೋಟ್ ಅನ್ನು ಹಗುರವಾಗಿ ತಗೊಳ್ಳೋ ಹಾಗಿಲ್ಲ. ಒಂದು ಮನೆಯಲ್ಲಿ 4 ವೋಟ್ ಎಲ್ಲ ನಮ್ಮವ್ರದೇ ವೋಟ್ ಅದು ಅಂದ್ರೆ, ಒಬ್ರು ಊರಲ್ಲಿ ಇಲ್ಲ ಅಂದ್ರೆ ದಯವಿಟ್ಟು ಅವ್ರನ್ನ ಕರೆಸಿ, ನಮ್ಮ ನಾಯಕರು ಇಲ್ಲಿದ್ದೀರಾ, ನೀವು ಕರೆಸ್ಬಿಟ್ಟು ಅವ್ರನ್ನ ವೋಟ್ ಹಾಕುವಂತ ಪ್ರಯತ್ನ ಮಾಡಿ. ನಾನು ಬೆಳಿಗ್ಗೆಯಿಂದನೂ ಅದೇ ಹೇಳಿದೆ, ಎಡಕ್ಕೆ ಬಲಕ್ಕೆ ಕರೀರಿ. ಯಾಕಷ್ಟು ನಿಮ್ ಹಿಂದೆ ಬಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ವೋಟ್ ಮೈನಸ್ ಆಗ್ತಾ ಇದೆ. ನನ್ನ MP ಚುನಾವಣೆಯಲ್ಲೂ ಮೈನಸ್ ಆಗಿದೆ, ಹೌದ್ರಾ? ನಿಮ್ಗೆಲ್ಲ ಗೊತ್ತಿರೋ ವಿಚಾರನೇ ಅದು. ಸೊ ನಾವು ಬಂದಾಗ ನಮಗೆ ಬರೀ 2 ತಾಸು ನಿಮ್ ಜೊತೆ, ನಿಮ್ಮ ಮತದಾರರ ಜೊತೆಗೆ ನನಗೆ ಸಂಪರ್ಕ ಮಾಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಆದ್ರಿಂದ ಒಂದು ವ್ಯವಸ್ಥಿತವಾಗಿ 2 ತಾಸು ನಾವು ಕಳೆಯೋಣ. ನಿಮ್ಮಲ್ಲಿರುವಂತಹ ಈ ಮನೇಲಿ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬ ಮತ ಬಾಂಧವರಿಗೂ ನಾವು ಕಳಕಳಿಯಿಂದ ಕೇಳ್ಕೊಳ್ಳೋಣ, ಈ ಬಾರಿ ನಿಂತಿರುವಂತಹ ವ್ಯಕ್ತಿಗೆ ನೀವು ವೋಟ್ ಮಾಡ್ರಿ ಅಂತ. ಸೊ ಆದ್ರಿಂದ ಮುಂದೆ ನೀವು ಪ್ರಚಾರ ಮಾಡ್ತೀರಾ, 4 ದಿನ 5 ದಿನ ಹೋಗ್ತೀರಾ, ಮನೆ ಮನೆಗೆ ಕರೀತೀರಾ. ಆದ್ರೆ ನಾವು ಬಂದಾಗ ದಯವಿಟ್ಟು ಎಲ್ಲರನ್ನ ವೋಟರ್ಸ್ ನ ನೀವು ಕರೆದ್ಬಿಟ್ಟು ನಮಗೂ ಒಂದು ಅವಕಾಶ ಮಾಡಿಕೊಟ್ಟು ಪರ್ಸನಲ್ ಆಗಿ ಅಪೀಲ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ. ಚುನಾವಣೆಯಲ್ಲಿ ಇದು ಒಂದು ನಿರ್ಣಾಯಕ ಚುನಾವಣೆ ಅಂತ ನಾನು ಹೇಳಿದ ಹಾಗೆ, ನೀವೆಲ್ಲರೂ ಅಪ್ಪಾಜಿಯವರು ಮಾಡಿರುವಂತಹ ಕೆಲಸಗಳ ಜೊತೆಗೆ ಇಲ್ಲಿ ಮನೆ ಯಜಮಾನಿಯರಿಗೆ ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆ. ನಮ್ಮ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ ನೀವೆಲ್ಲ. 10 kg ಅಕ್ಕಿನವ್ರು ಎಷ್ಟು ಜನ ಇದ್ದಾರೆ ಇಲ್ಲಿ ಬಸಾಪುರದಲ್ಲಿ? ಬಹಳ ಜನ ಇದ್ದಾರಲ್ಲ. ಮತ್ತೆ ಇವೆಲ್ಲ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು. ನಾಳೆ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಎಲ್ಲಾ ರೀತಿನಲ್ಲಿ ಎಫರ್ಟ್ ಹಾಕ್ತಾ ಇದ್ದಾರೆ. ಸೊ ನಿಮ್ಮಲ್ಲೂ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇರೋದು, ಬಸಾಪುರದ ಎಲ್ಲ ಜನತೆಯಲ್ಲಿ ಬಸವರಾಜ್ ಅವರೇ, ನೀವು ಹೋಗಿ ನಿಮ್ಗೆ ಗೊತ್ತಿರುವಂತ ಎಲ್ಲ ಹಿರಿಯರಿದ್ದೀರಾ ಇಲ್ಲಿ, ಈ ಚುನಾವಣೆಯನ್ನ ನೀವು ಬಹಳ ಗಂಭೀರತೆಯಿಂದ ತಗೊಂಡು ಈ ಬಾರಿ ಕೆಲಸ ಮಾಡ್ಬೇಕಾಗಿದೆ. ಇದು ಒಂದು ಪ್ರತಿಷ್ಠೆಯ ಚುನಾವಣೆ ಆಗಿದೆ. ಮೊದಲನೇದಾಗಿ ನಾವೆಲ್ಲ ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅಪ್ಪಾಜಿಯವ್ರನ್ನ ನಾವು 5 ವರ್ಷಕ್ಕೆ ಆಯ್ಕೆ ಮಾಡಿದ್ದೀವಿ, ಹೌದಾ? ಈಗ ಅಪ್ಪಾಜಿಯವರು ಡಿಸೆಂಬರ್ 14ನೇ ತಾರೀಕು ತೀರ್ಕೊಂಡ್ಮೇಲೆ ಆ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಯಾರು ಸಮೀಕ್ಷೆಗಳು ಮಾಡಿದ್ದಾರೆ. ಸಮೀಕ್ಷೆ ಮಾಡಿದ್ಮೇಲೆ ಎಲ್ಲಾ ರೀತಿಯಲ್ಲಿ ಯಾವ ವ್ಯಕ್ತಿ ಗೆಲ್ತಾರೆ ಅನ್ನೋ ಫ್ಯಾಕ್ಟರ್ ಮೇಲೆ ಇವತ್ತು ಸೆಲೆಕ್ಟ್ ಮಾಡಿರೋದು ಸಮಶಾಮ್ನವ್ರವ್ರನ್ನ. ಸೊ ಆದ್ರಿಂದ ನಾವೆಲ್ಲರೂ ಒಂದಿಷ್ಟು ಸ್ವಾಭಿಮಾನ ಅನ್ನೋದನ್ನ ಇಟ್ಕೊಂಡು ಇವತ್ತು ಅಪ್ಪಾಜಿಯವ್ರನ್ನ ಭದ್ರಕೋಟೆ ಅಂತ ಹೇಳ್ತೀವಿ ಕಾಂಗ್ರೆಸ್ ಇಂದ. ಅದನ್ನೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡು, 2 ಕ್ಷೇತ್ರದಲ್ಲಿ ಚುನಾವಣೆ ಇದೆ. ಇಡೀ ಸರ್ಕಾರ ಇಲ್ಲಿದೆ, ಬಿಜೆಪಿ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಇನ್ಯಾರ್ಯಾರು ಇಂಡಿಪೆಂಡೆಂಟ್ನವರು ಅವರು ನಡೆಸ್ತಾ ಇದ್ದಾರೆ. ಸೊ ಎಲ್ಲಾ ಪ್ರಯತ್ನದಲ್ಲಿ ನಮ್ಮ ಬದ್ಧತೆ ಯಾವ ರೀತಿ ಇರಬೇಕು, ಇದು ಒಂದು ನಿರ್ಣಾಯಕ ಚುನಾವಣೆ ಆಗಿದೆ. ಆದ್ರಿಂದ ನೀವೆಲ್ಲರೂ ಒಂದು ವೋಟ್ ಅನ್ನು ಹಗುರವಾಗಿ ತಗೊಳ್ಳೋ ಹಾಗಿಲ್ಲ. ಒಂದು ಮನೆಯಲ್ಲಿ 4 ವೋಟ್ ಎಲ್ಲ ನಮ್ಮವ್ರದೇ ವೋಟ್ ಅದು ಅಂದ್ರೆ, ಒಬ್ರು ಊರಲ್ಲಿ ಇಲ್ಲ ಅಂದ್ರೆ ದಯವಿಟ್ಟು ಅವ್ರನ್ನ ಕರೆಸಿ, ನಮ್ಮ ನಾಯಕರು ಇಲ್ಲಿದ್ದೀರಾ, ನೀವು ಕರೆಸ್ಬಿಟ್ಟು ಅವ್ರನ್ನ ವೋಟ್ ಹಾಕುವಂತ ಪ್ರಯತ್ನ ಮಾಡಿ. ನಾನು ಬೆಳಿಗ್ಗೆಯಿಂದನೂ ಅದೇ ಹೇಳಿದೆ, ಎಡಕ್ಕೆ ಬಲಕ್ಕೆ ಕರೀರಿ. ಯಾಕಷ್ಟು ನಿಮ್ ಹಿಂದೆ ಬಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ವೋಟ್ ಮೈನಸ್ ಆಗ್ತಾ ಇದೆ. ನನ್ನ MP ಚುನಾವಣೆಯಲ್ಲೂ ಮೈನಸ್ ಆಗಿದೆ, ಹೌದ್ರಾ? ನಿಮ್ಗೆಲ್ಲ ಗೊತ್ತಿರೋ ವಿಚಾರನೇ ಅದು. ಸೊ ನಾವು ಬಂದಾಗ ನಮಗೆ ಬರೀ 2 ತಾಸು ನಿಮ್ ಜೊತೆ, ನಿಮ್ಮ ಮತದಾರರ ಜೊತೆಗೆ ನನಗೆ ಸಂಪರ್ಕ ಮಾಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಆದ್ರಿಂದ ಒಂದು ವ್ಯವಸ್ಥಿತವಾಗಿ 2 ತಾಸು ನಾವು ಕಳೆಯೋಣ. ನಿಮ್ಮಲ್ಲಿರುವಂತಹ ಈ ಮನೇಲಿ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬ ಮತ ಬಾಂಧವರಿಗೂ ನಾವು ಕಳಕಳಿಯಿಂದ ಕೇಳ್ಕೊಳ್ಳೋಣ, ಈ ಬಾರಿ ನಿಂತಿರುವಂತಹ ವ್ಯಕ್ತಿಗೆ ನೀವು ವೋಟ್ ಮಾಡ್ರಿ ಅಂತ. ಸೊ ಆದ್ರಿಂದ ಮುಂದೆ ನೀವು ಪ್ರಚಾರ ಮಾಡ್ತೀರಾ, 4 ದಿನ 5 ದಿನ ಹೋಗ್ತೀರಾ, ಮನೆ ಮನೆಗೆ ಕರೀತೀರಾ. ಆದ್ರೆ ನಾವು ಬಂದಾಗ ದಯವಿಟ್ಟು ಎಲ್ಲರನ್ನ ವೋಟರ್ಸ್ ನ ನೀವು ಕರೆದ್ಬಿಟ್ಟು ನಮಗೂ ಒಂದು ಅವಕಾಶ ಮಾಡಿಕೊಟ್ಟು ಪರ್ಸನಲ್ ಆಗಿ ಅಪೀಲ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ. ಚುನಾವಣೆಯಲ್ಲಿ ಇದು ಒಂದು ನಿರ್ಣಾಯಕ ಚುನಾವಣೆ ಅಂತ ನಾನು ಹೇಳಿದ ಹಾಗೆ, ನೀವೆಲ್ಲರೂ ಅಪ್ಪಾಜಿಯವರು ಮಾಡಿರುವಂತಹ ಕೆಲಸಗಳ ಜೊತೆಗೆ ಇಲ್ಲಿ ಮನೆ ಯಜಮಾನಿಯರಿಗೆ ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆ. ನಮ್ಮ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ ನೀವೆಲ್ಲ. 10 kg ಅಕ್ಕಿನವ್ರು ಎಷ್ಟು ಜನ ಇದ್ದಾರೆ ಇಲ್ಲಿ ಬಸಾಪುರದಲ್ಲಿ?
ಬಹಳ ಜನ ಇದಾರಲ್ಲ. ಮತ್ತೆ ಇವೆಲ್ಲ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು. ನಾಳೆ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಎಲ್ಲಾ ರೀತಿನಲ್ಲಿ ಎಫರ್ಟ್ ಹಾಕ್ತಾ ಇದ್ದಾರೆ. ಸೊ ನಿಮ್ಮಲ್ಲೂ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇರೋದು, ಬಸವಪುರದ ಎಲ್ಲ ಜನತೆಯಲ್ಲಿ, ಬಸವರಾಜ್ ಅವರೇ ನೀವು ಹೋಗಿ ನಿಮ್ಗೆ ಗೊತ್ತಿರುವಂತ ಎಲ್ಲ ಹಿರಿಯರಿದ್ದೀರಾ ಇಲ್ಲಿ, ಈ ಚುನಾವಣೆಯನ್ನ ನೀವು ಬಹಳ ಗಂಭೀರತೆಯಿಂದ ತಗೊಂಡು ಈ ಬಾರಿ ಕೆಲಸ ಮಾಡ್ಬೇಕಾಗಿದೆ.